ಹಾಂ ಸರ್ ನಮಸ್ಕಾರ. ನಮಸ್ಕಾರ. ಯಾವ ಊರು ತಮ್ಮದು? ನಮ್ದು ಹಳಿಯಾಳ. ಹಳಿಯಾಳು. ಹಾಂ ಸರ್. ಯಾವ ತಾಲೂಕು ಹೇಳ್ರಿ? ಯಾವ ಜಿಲ್ಲೆ? ಕಾರವಾರ ಜಿಲ್ಲಾ ಹಳಿಯಾಳ ತಾಲೂಕು. ಕಾರವಾರ ಜಿಲ್ಲೆ ಅಲ್ಲ? ಹಾಂ ಸರ್, ಇಲ್ಲಿ ಡಾಕ್ಟರ್ ಪ್ರವೀಣ್ ಬಾಬು ಅವ್ರ ಹತ್ರ ದಾವಣಗೆರೆಗೆ ನಿಮ್ಮ ಕಾಕರ್ ಚಿಕ್ಕಪ್ಪರಿಗೆ ಕರ್ಕೊಂಬಂದಿದ್ರಲ್ವಾ? ಹೌದು. ಎಷ್ಟು ವರ್ಷದಿಂದ ಕರ್ಕೊಂಬಂದಿದ್ರಿ? ಒಂದು 5 ವರ್ಷ. ಏನಾಗಿತ್ತು ಅವ್ರಿಗೆ? ಅವ್ರಿಗೆ ಸೊಂಟ ಇದ್ದಿತ್ತು. ಸೊಂಟ ನೋವಿತ್ತು. ಎಷ್ಟು ವರ್ಷಗಳಿಂದ ಅನುಭವಿಸಿದ್ರು ಅದು? ಅವಾಗ ಸದ್ಯ ಆಗಿತ್ತು ರೀ ಅವರಿಗೆ. ಒಟ್ಟು ಆಗಿತ್ತು. 5 ವರ್ಷದಿಂದ ನಮ್ಮಲ್ಲಿ ಬಂದಿದ್ರಿ, ಟ್ರೀಟ್ಮೆಂಟ್ ತಗೊಂಡಿದ್ರಿ. ಹೌದು. ಹಾಂ, ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಈಗ ಹೇಗಿದ್ದಾರೆ? ಇವಾಗ ಅಡಿಲ್ಲ. ಆರಾಮದಾರೆ. ಆಮೇಲೆ ಹಳಿಯಾಳದಿಂದ ಇನ್ನೂ ನಿಮಗೆ ಗೊತ್ತಿರೋ ಅಂಥವ್ರು 5-6 ಜನ ಬಂದೋಗಿದಾರಲ್ವಾ? ಒಂದು 5-6 ಪೇಷಂಟ್ ಬಂದಿತ್ತು. ಬಂದೋಗಿದ್ದಾರೆ ಸೊಂಟ ನೋವಿಗೆನೆ. ಹಾಂ. ಅವರೆಲ್ಲ ಹೇಗಿದ್ದಾರೆ? ಅವರು ಅಡಿಲ್ಲ. ಆರಾಮಾಗಿದ್ದಾರೆ. ಹಾಂ, ನಿಜ ಹೇಳ್ತಿದ್ದೀರಲ್ಲ? ನಿಜ ಹೇಳ್ತಿದ್ದೀರಾ ಸುಳ್ಳು ನಿಜ ಹೇಳ್ತಿದ್ದೀರಾ? ಹೇಳ್ತೇನೆ. ಹಾಂ, ಡಾಕ್ಟರ್ ಲಂಚ ಕೊಟ್ಟಿ ಥರ ಹೇಳಿ ಅಂತ ಹೇಳ್ತಿದಾರೇನು? ಇಲ್ಲಲ್ಲ? ಇಲ್ಲ. ಹಂಗಾಗಿ ನಿಮ್ಮ ಇವ್ರೇನಾಗಬೇಕು? ಅವರು ಮಾಮಾರು. ಹಂಗಾಗಿ ನಿಮ್ಮ ಮಾಮಾರಿಗೆ ಕರ್ಕೊಂಬಂದ್ರಿ ಸೊಂಟ ನೋವಿಗೆ ತೋರಿಸ್ಲಿಕ್ಕೆ. ಸರ್, ನಿಮಗೆ ಸೊಂಟ ನೋವಿಗೆ ಈಗ 2 ಸರಿ ಆಪರೇಷನ್ ಆಗಿದೆಯಾ? ಓಕೆ. ಯಾರ್ದು ಡಾಕ್ಟ್ರದು ಹಾಸ್ಪಿಟಲ್ದು ಹೆಸರು ಹೇಳೋದು ಬೇಡ. ಒಟ್ಟು 2 ಸರಿ ಆಪರೇಷನ್ ಸೊಂಟ ನೋವಿಗೆ ಆಗಿದೆ. ನಿಮಗೆ ಅನುಕೂಲ ಆಗಿದೆಯಾ? ಅಲ್ಲಿಂದ ಕಡಿಮೆ ಆಗಿಲ್ಲ. ಹಂಗಾಗಿ ನೀವು ಇವ್ರು ಹೇಳಿದ್ರು ಅಂತ ತೋರಿಸ್ಲಿಕ್ಕೆ ಬಂದಿದ್ದೀರಿ. ನಿಜ ಅಲ್ಲ? ತೋರಿಸ್ಲಿಕ್ಕೆ ಬಂದಿದ್ದೀರಿ. ಇದು ಸತ್ಯ ತಾನೆ? ಓಕೆ, ಒಳ್ಳೆಯದಾಗಲಿ ಸರ್. ಇದರಲ್ಲಿ ಏನು ಸುಳ್ಳಿಲ್ಲಲ್ಲ? ಓಕೆ, ಥ್ಯಾಂಕ್ ಯು ವೆರಿ ಮಚ್.